BSK न्यूज़ 24 में आपका स्वागत है। नमस्ते, आदाब, अस्सलाम वालेकुम। आज बसव कल्याण के तिपरादेरे में ड्रेनेज और फुटपाथ का इनॉग्रेशन किए श्री बी नारायण एमएलए बसव कल्याण। इस मौके पर मौजूद रहे CMC के तमाम ऑफिसर्स और CMC मेंबर्स भी मौजूद रहे, PWD के ऑफिसर भी मौजूद रहे। ಮತ್ತು ಅಂಬೇಡ್ಕರ್ ಭಗವಾನ್ ಚೌಕಿಯಿಂದ ಉಳಿಚಂದ ಪಾರ್ಕಿಗೆಲ್ಲ ಅಲ್ಲಿ ಎಲ್ಲರಿಗೂ ಟೋಟಲ್ 3 ಕೋಟಿ ರೂಪಾಯಿಗೆ 11 ಲಕ್ಷದ ಸರ್ಕಾರದಿಂದ ಪ್ಲಾನ್ ಮಾಡಿದ್ದೇವೆ. ಸೇರಿ ಸುಮಾರು 3 ಕೋಟಿ ರೂಪಾಯಿ ಕೆಲಸ ಇವತ್ತು ಪ್ರಾರಂಭ ಮಾಡಿದ್ದೇವೆ. 3 ತಿಂಗಳೊಳಗಾಗಿ ಮತ್ತು ಅಕ್ಟೋಬರ್ ನವೆಂಬರ್ನಲ್ಲಿ ರಾಷ್ಟ್ರಪತಿಗಳು ಅರ್ಬಾ ಮಂಟಪ ಶಿಲಾನ್ಯಾಸ ಬರ್ತಾ ಇರೋದ್ರಿಂದ ಅವರು ನಗರದ ಇರ್ತಕ್ಕಂಥ ಎಲ್ಲ ಏನೇನು ಕೆಲಸದಾವು ಅವಕ್ಕೆಲ್ಲ ಚಾಲನೆ ಕೊಟ್ಟಿದ್ದೇವೆ. ರಸ್ತೆಗಳು ಗುಣಮಟ್ಟದ ರಸ್ತೆಗಳಾಗಬೇಕು ಮತ್ತು ಅಕ್ಕಪಕ್ಕದಲ್ಲಿ ಡ್ರೈನೇಜು ಮತ್ತು ಫುಟ್ಪಾತು ಇವೆಲ್ಲ ಹಾಕಿ ತುಂಬ ಸುಂದರವಾಗಿ ಕಾಣಿಸ್ತಾರೆ. ಏನೋ ಅವ್ರ ರಾಷ್ಟ್ರಪತಿ ಬಂದರೂ ಕೂಡ ಇದೊಂದು ಪಾಸ್ಪೋರ್ಟ್ ಕೇಸ್ ಎಲ್ಲ ಇದೊಂದು ಜಿಲ್ಲಾ ಹೆಡ್ ಕ್ವಾರ್ಟರ್ ಇದ್ದಾಗ ಆಗಿದ್ದಾಗ ಒಂದು ಮಟ್ಟಕ್ಕೆ ನಾವು ಇದು ಮಾಡಬೇಕು. ಮುಖ್ಯಮಂತ್ರಿ ಅವರು ಬಂದಾಗ ಯಾಕಂದರೆ ನಮಗೆ ಬಸವ ಕಲ್ಯಾಣ ಒಂದು 2 ವರ್ಷದಲ್ಲಿ ಜಿಲ್ಲಾ ಮಾಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ಬರೀ ಜಿಲ್ಲೆ ಮಾಡೋದ್ರೆ ಯಾರೂ ಬರೋದಿಲ್ಲ. ಜಿಲ್ಲಾ ಮಟ್ಟಕ್ಕೆ ಪರಿವರ್ತನೆ ಆಗುವ ಮಟ್ಟದಲ್ಲಿ ಈ ನಗರ ನಾವು ಬೆಳೆಸಬೇಕಂದ್ರೆ ಇದು ಸಾರ್ವಜನಿಕರು, ಪ್ರಜಾಪ್ರತಿನಿಧಿಗಳು, ಶಾಸಕರು, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರಿಗೂ ಸಹಕಾರ ತಗೊಂಡು ನಾವು ಇದು ಬೆಳೆಸಬೇಕಾಗಿದೆ. ನಾವು ಅನುಭವ ಮಂಟಪ ಆದರೆ ಇಲ್ಲಿ ಅನುಭವ ಮಂಟಪ ಚಾಲನೆ ಕೊಟ್ಟರೆ ರಾಷ್ಟ್ರಪತಿಯವರು ಕೇವಲ ಒಂದು 10 ವರ್ಷದೊಳಗಾಗಿ ಇದು ವಿಶ್ವ ಪ್ರವಾಸಿ ಕೇಂದ್ರ ಆಗೋದ್ರಲ್ಲಿ 2 ಮಾತಿಲ್ಲ. ಯಾಕಂದರೆ ಇಡೀ ವಿಶ್ವದಲ್ಲಿ ಇಲ್ಲಿ ಮೊಟ್ಟ ಮೊದಲು ಪ್ರಜಾಪ್ರಭುತ್ವ ಕೈಗೊಳ್ಳತಕ್ಕಂಥ ಪುಣ್ಯಭೂಮಿ ಯಾವುದಾದ್ರೂ ಇದೆ ಅದು ಅನ್ನಬಸವಣ್ಣ ಬಸವ ಕಲ್ಯಾಣ. ಇಲ್ಲೇ ಪ್ರಜಾಪ್ರಭುತ್ವ ಕೈಗೊಳ್ಳಬೇಕು. ಮೊಟ್ಟ ಮೊದಲು ಸಂಸತ್ತು ಅನುಭವ ಮಂಟಪದ ಮುಖಾಂತರ ಪ್ರಾರಂಭ ಆಗಿದ್ದಿಲ್ಲ. ವಿಶ್ವದಲ್ಲಿ ಶೋಷಿತ ವರ್ಗದವರಿಗೆ, ದಲಿತರಿಗೆ ಅನುಭವ ಮಂಟಪದಲ್ಲಿ ಅವಕಾಶ ಸಿಕ್ಕಿದ್ದು ವಿಶ್ವದಲ್ಲಿ ಮೊಟ್ಟ ಮೊದಲು ಬಸವ ಕಲ್ಯಾಣದಲ್ಲಿ. ವಿಶ್ವದಲ್ಲಿ ಮಹಿಳೆಯರಿಗೆ ಅವಕಾಶ ಸಿಕ್ಕಿದ್ದು ಅನುಭವ ಮಂಟಪದಲ್ಲಿ, ಅದು ಬಸವ ಕಲ್ಯಾಣದಲ್ಲಿ. ಹಸುವಿನಿಂದ ಯಾರೂ ನರಳಬಾರದು ಅಂತೇಳಿ ದಾಸೋಹ ಪ್ರಾರಂಭ ಮಾಡಿದ ವಿಶ್ವದಲ್ಲಿ, ಅದು ಬಸವ ಕಲ್ಯಾಣದಲ್ಲಿ. ಅಂತರ್ಜಾತಿ ವಿವಾಹ ಮಾಡೋದ್ರ ಮುಖೇನ ಸಮಾನತೆ ತರಲಿಕ್ಕೆ ಪ್ರಯತ್ನ ಮಾಡಿದಂಥ ಪುಣ್ಯಭೂಮಿ ಯಾವುದಾಗಿದ್ರೆ ಅದು ಬಸವ ಕಲ್ಯಾಣ. ಹೀಗಾಗಿ ದೈವೇ ಧರ್ಮದ ಮೂಲಮಯ ಅಂತಕ್ಕಂಥ ಸಿದ್ಧಾಂತ ವಿಶ್ವಕ್ಕೆ ಕೊಟ್ಟಿದ್ದು ಬಸವ ಕಲ್ಯಾಣ. ನಾನು ಬಸವನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬೆಳೆಸ್ತಕ್ಕಂಥ ಸಿದ್ಧಾಂತ ಕೊಟ್ಟಿದ್ದು ವಿಶ್ವಕ್ಕೆ ಬಸವನವರು. ಇದೇ ಬಸವ ಕಲ್ಯಾಣ. ಇಂಥ ವಿಶ್ವದಲ್ಲಿ ವಿಶಿಷ್ಟವಾಗಿ 900 ವರ್ಷದಿಂದ ಹಿಂದೆ 12ನೇ ಶತಮಾನದಲ್ಲಿ ಬಹಳ ಒಂದು ದೊಡ್ಡ ಒಂದು ಇಡೀ ಮಾನವ ಜನಾಂಗದಲ್ಲಿ, ವಿಶ್ವದ ಮಾನವ ಜನಾಂಗದಲ್ಲಿ ಸರಿ ಸಮಾನತೆಗಾಗಿ ಬಳಿದಾಡಿದಂಥ ಒಂದು ಜೀವ ಬಸವಣ್ಣವರು ಈ ಕರ್ಮಭೂಮಿಯಲ್ಲಿ ನಡೆದಾಡಿದಂಥ ಭೂಮಿಗೆ ನಾವು ವಿಶ್ವದ ಗಮನ ಸೆಳೆಯುವಾಗಿ ಮಾಡಬೇಕಾಗಿದೆ. ಅನುಭವ ಮಂಟಪ ಇಡೀ ವಿಶ್ವದ ಗಮನ ಸೆಳೆಯುವಾಗಿ ಎಲ್ಲ ವಿಶ್ವದ ಜನರಿಗೆ ಬರಬೇಕಾದಂಥ ಪರಿಸ್ಥಿತಿ ನಾವು ನಿರ್ಮಾಣ ಮಾಡಬೇಕಾಗಿದೆ. ಮತ್ತು ಬಸವಣ್ಣವರ ಮತ್ತು ಎಲ್ಲ 770 ಶರಣರ ವಚನಗಳು ವಿಶ್ವದ ಎಲ್ಲ ಭಾಷೆಯಲ್ಲಿ ತರ್ಜುಮೆ ಮಾಡಲಿಕ್ಕೆ ಇಲ್ಲಿ ಅನುಭವ ಮಂಟಪದ ಕೆಳಗಡೆ ಒಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಕ್ಕಂಥ ಕನಸು ನಾವು ಇಟ್ಕೊಂಡಿದ್ದೇವೆ. ಹೀಗಾಗಿ ಹಲವಾರು ಯೋಜನೆಗಳು ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ. ಅದಕ್ಕಾಗಿ ಇದು ಪೂರ್ವ ಸಿದ್ಧತೆಗೋಸ್ಕರ ಮದುವೆಗಿಂತ ಮೊದಲು ಎಲ್ಲ ಸಿದ್ಧತೆ ಹೇಗೆ ಮಾಡಬೇಕಾದ್ರು ಈ ಒಂದು ಅನುಭವ ಮಂಟಪ ಇಲ್ಲಿ ನಿರ್ಮಾಣ ಆಗುತ್ತೆ. ಮತ್ತು ಎಲ್ಲ ವೇದಿಕೆ ಸಜ್ಜಾಗ್ತಾ ಇದೆ. ರಾಷ್ಟ್ರಪತಿ, ಪ್ರಧಾನಮಂತ್ರಿಗಳು, ಕೇಂದ್ರದ ಅನೇಕ ಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯರು ಎಲ್ಲರೂ ಈ ಒಂದು ಅನುಭವ ಮಂಟಪದಲ್ಲಿ ಮನವರಿದ್ದಾರೆ. ಹೀಗಾಗಿ ಜಿಲ್ಲೆಯ ಎಲ್ಲ ಲೋಕಸಭಾ ಸದಸ್ಯರ ಒಂದು ಸಹಕಾರ, ಜಿಲ್ಲಾ ಲೋಕಸಭಾ ಸಹಕಾರ ಆದಷ್ಟು ಬೇಗ ಚಾಲನೆ ಕೊಡ್ತಾ ಇದ್ದೀರಿ. ಆದಷ್ಟು ಬೇಗ ಅನುಭವ ಮಟ್ಟಕ್ಕೆ ಚಾಲನೆ ಕೊಡ್ತಾ ಇದ್ದೀರಿ. ಪ್ರಾರಂಭ ಬಂದಿದ್ದೀವಿ. ಈ ರಾಜ್ಯ ಸ್ಟಾರ್ಟ್ ಆಯಿತು ಅಂತ ಮದುವೆ ಮಾಡ್ಕೊಂಡು ಹುಡುಗಿ ಹೇಗೆ ಹೋಗ್ತಾರೆ ಇವೆಲ್ಲ ಕೆಲಸ ಒಂದು ಇದರಲ್ಲಿ ಇನಿಷಿಯಲ್ ಸ್ಟೇಜ್ ಪ್ರಾರಂಭ ಮಾಡಿದೆ. ಅದಕ್ಕೆ ಮಾಧ್ಯಮದ ಸ್ನೇಹಿತರು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ನಗರಸಭಾ ಸದಸ್ಯರು, ಉಳಿದ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ಪಾಲಕ ಮಂತ್ರಿಗಳು ಅವರೆಲ್ಲರದ್ದು ಸಹಕಾರ ನಮ್ಮ ಜೊತೆ ಇದೆ. ಮತ್ತು ವಿಶೇಷವಾಗಿ ನಮಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪ ಸಾಹೇಬರು, ಹಿಂದಿನ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಅವರು ಸಹಕಾರ ನಮಗೆ ಅಪಾರವಾಗಿ ಸಿಕ್ಕಿದೆ. ವಿಶೇಷವಾಗಿ ನಮ್ಮ ಶಾಸಕರಾದ ನಮ್ಮ ನಾಯಕರಾದ ಈಶ್ವರವರು, ರಾಜಶೇಖರ್ ಪಾಟೀಲ್, ಅವ್ರಿಗೂ ಸಹಕಾರ ನಮಗೆ ಅಪಾರವಾಗಿ. ಯಾಕಂದರೆ ನಾವು ಒಬ್ಬರೇ ಏನು ಮಾಡೋಕ್ಕಾಗಲಿಲ್ಲ.
ಜಿಲ್ಲಾ ಎಲ್ಲ ಶಾಸಕರು ಈ ವಿಷಯದಲ್ಲಿ ಒಂದಾಗಿದ್ದಾರೆ ಮತ್ತು ಅನೇಕ ರಾಜ್ಯದ ಮಂತ್ರಿಗಳು ಶಾಸಕರು ಈ ಒಂದು ಅನುಮತಕ್ಕೆ ಕೈಲಾದಷ್ಟು ಅವರ ಸರ್ಕಾರದಿಂದ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ತೆಲಂಗಾಣದ ಕರ್ನಾಟಕದಲ್ಲಿ ಬಂದು ಹೋಗಿದ್ದಾರೆ ಶಾಸಕರಿಗೆ. ನಾವು ಮಹಾರಾಷ್ಟ್ರದವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ತಮಿಳುನಾಡಿನವರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವರೆಲ್ಲ ವಿಶ್ವ ಪ್ರವಾಸಿಕೆಯನ್ನು ಮಾತಾಡೋದ್ರಿಂದ ಅವರನ್ನು ಮಾಡ್ತಾ ಇದ್ದಾರೆ. ಮುಂದಿನ ಬರೋ ಒಂದು 5-10 ವರ್ಷದಲ್ಲಿ ನಮ್ಮ ಜಿಲ್ಲೆಯವರೇ ಸೇವೆ ಕೊಡ್ತಾರೆ. ನಮ್ಮ ಜಿಲ್ಲೆಯವರೇ BSK News 24 को यूट्यूब पे सब्सक्राइब कीजिए, फेसबुक पे लाइक कीजिए BSK News 24 को।